ಇಂಥ ಕಿರಾತಕ ಜೇವರ್ಗಿಯ ಅಲ್ಪಸಂಖ್ಯಾತರ ಹಾಸ್ಟೆಲ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಗರ್ಲ್ಸ್ ಹಾಸ್ಟೆಲ್ನಲ್ಲಿ ಕ್ಯಾಮೆರಾ ಇಟ್ಟು ಆರೋಪಿ ವಿಕೃತಿಯನ್ನ ಮೆರೆದಿದ್ದಾನೆ. ಹಾಸ್ಟೆಲ್ ಇರುವಂತಹ ಏರಿಯಾದ ಸಲೀಂ ಎಂಬಾತ ಇಂಥದ್ದೊಂದು ಕೃತ್ಯವನ್ನ ನಡೆಸಿದ್ದಾನೆ. ಹಾಸ್ಟೆಲ್ನಲ್ಲಿ ಕಾಮುಕನನ್ನ ಹಿಡಿದು ಥಳಿಸಿದ್ದಾರೆ ಯುವತಿಯರು. ಅಲ್ಪಸಂಖ್ಯಾತರ ಹಾಸ್ಟೆಲ್ಗೆ ಪೊಲೀಸರು ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ವಿಚಾರಣೆಯ ಬಳಿಕ ಆರೋಪಿಯನ್ನ ಪೊಲೀಸರು ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಭಜರಂಗಿ ನೀಡ್ತಾ ಹೋಗ್ತಾರೆ. ಭಜರಂಗಿ, ನಿಜಕ್ಕೂ ಆಘಾತಕಾರಿಯಾದಂತಹ ಘಟನೆ. ಹೆಣ್ಮಕ್ಳ ಬಾತ್ರೂಮ್ನ ಒಳಕ್ಕೆ ಕ್ಯಾಮೆರಾ ಫಿಕ್ಸ್ ಮಾಡೋಕೆ ಆತ ಬಳಸಿದಂತಹ ಕ್ಯಾಮೆರಾಗಳನ್ನ ಕೂಡ ನಾವು ಫೋಟೋದಲ್ಲಿ ಗಮನಿಸ್ತಾ ಇದ್ದೀವಿ. ಯಾವತ್ತಿನಿಂದ ಇಂತಹ ಕೃತ್ಯವನ್ನ ಈತ ಮಾಡ್ತಾ ಇದ್ದ? ಸದ್ಯ ಪೊಲೀಸರು ಯಾವ ರೀತಿ ತನಿಖೆಯನ್ನ ಕೈಗೊಂಡಿದ್ದಾರೆ ಭಜರಂಗಿ? ಖಂಡಿತವಾಗಿಯೂ ಕೂಡ ಕಾಮುಕನೊಬ್ಬ ಹೀನ ಕೃತ್ಯ ಮಾಡಿದ್ದಾನೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದ ಶಾಂತಾ ಒಂದು ಕಾಲೋನಿಯಲ್ಲಿ ಇರ್ತಕ್ಕಂಥ ಅಲ್ಪಸಂಖ್ಯಾತರ ಬಾಲಕಿಯರ ಹಾಸ್ಟೆಲ್ ನಲ್ಲಿ, ಅದೇ ಒಂದು ಹಾಸ್ಟೆಲ್ ನ ಪಕ್ಕದಲ್ಲೇ ವಾಸ ಮಾಡ್ತಾ ಇರುವಂತ ಸಲೀಂ ಅನ್ನುವಂತ ಯುವಕ, ಈ ಒಂದು ಕಾಮುಕ ಏನಿದ್ದಾರೆ ಅದು ಬೆಳ್ಳಂಬೆಳಿಗ್ಗೆ ಯುವತಿಯರು ಸ್ನಾನಕ್ಕೆ ಹೋಗುವ ಸಂದರ್ಭದಲ್ಲಿ ಅವರ ಒಂದು ಪೈಪಿಗೆ ಒಂದು ಸಿಸಿ ಕ್ಯಾಮ್ರಾ, ಅಂದ್ರೆ ಸೆಲ್ಫ್ ಸಿಸಿ ಕ್ಯಾಮ್ರಾ ಬರುತ್ತೆ, ಆ ಸಿಸಿ ಕ್ಯಾಮ್ರಾ ಅಳವಡಿಸಿ ಅವರ ಖಾಸಗಿ ಚಿತ್ರೀಕರಣ ಮಾಡೋದಕ್ಕೆ ಈತ ಮುಂದಾಗಿದ್ದ. ಎಂದಿನಂತೆ ವಿದ್ಯಾರ್ಥಿನಿಯರು ಬಾತ್ರೂಮ್ಗೆ ಹೋಗಿ ಸ್ನಾನಕ್ಕೆ ಹೋಗುವ ಸಂದರ್ಭದಲ್ಲಿ ಕೆಲ ವಿದ್ಯಾರ್ಥಿನಿಯರು ಆ ಸಿಸಿ ಕ್ಯಾಮ್ರಾವನ್ನ ಗಮನಿಸಿ ಹೊರಗಡೆ ಬಂದ ತಕ್ಷಣ ಆತನನ್ನ ಹಿಡಿದು ಥಳಿಸಿದ್ದಾರೆ. ತದನಂತರದಲ್ಲಿ ಸ್ಥಳೀಯರು ಕೂಡ ಜಮಾಯಿಸಿದ ನಂತರದಲ್ಲಿ ಆ ಜಗಳ ಹಲ್ಲೆಯನ್ನು ಮಾಡ್ಲಿಕ್ಕೆ ಅದನ್ನು ಬಿಡಿಸುವ ಸಂದರ್ಭದಲ್ಲಿ ಆರೋಪಿ ಸಲೀಮ ಸ್ಥಳದಿಂದ ಪರಾರಿಯಾಗಿದೆ. ತದನಂತರದಲ್ಲಿ ಅಲ್ಲಿರ್ತಕ್ಕಂಥ ಸ್ಥಳೀಯರು ಕೂಡ ತಹಶೀಲ್ದಾರ್ ಮತ್ತೆ ಪೊಲೀಸರ ಗಮನಕ್ಕೆ ತರುವಂತ ಕೆಲಸ ಮಾಡಿದ್ದಾರೆ. ಪೊಲೀಸರು ಈ ವಿಚಾರ ಯಾವಾಗ ಅವರ ಗಮನಕ್ಕೆ ಬರುತ್ತೆ ತಕ್ಷಣ ಒಂದು ಹಾಸ್ಟೆಲ್ಗೆ ಭೇಟಿ ನೀಡಿ ಸ್ಥಳೀಯರ ಮಾಹಿತಿ ಪಡೆದುಕೊಂಡು ಕಾಮುಕ ಸಲೀಮನ ಕುಟುಂಬಸ್ಥರನ್ನು ಕೂಡ ವಿಚಾರಣೆ ಮಾಡಿ ಸಲೀಮನ ಕರೆಸಿ ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ನಿಜಕ್ಕೂ ಹೀನ ಕೃತ್ಯ. ಯಾಕಂದ್ರೆ ವಿದ್ಯಾರ್ಥಿನಿಯರ ಒಂದು ಖಾಸಗಿ ಚಿತ್ರೀಕರಣ ಆತ ಮಾಡಿಕೊಂಡು ಅದನ್ನ ಗಮನಿಸ್ತಾ ಇದೆ ಅನ್ನುವಂಥದ್ದು ಗಮನಿಸಬೇಕಾಗಿರುವಂತದ್ದು. ಕೇವಲ ಈತ ಪೈಪ್ಗೆ ಸಿಸಿ ಕ್ಯಾಮ್ರಾನ ಅಳವಡಿಸಿದರ ಜೊತೆಗೆ ವೈಫೈ ಮುಖಾಂತರವಾಗಿ ಅದನ್ನ ವೀಕ್ಷಣೆ ಮಾಡ್ತಾ ಇದೆ ಅನ್ನುವಂತ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗಿರುವಂತದ್ದು. ಘಟನಾ ಸ್ಥಳಕ್ಕೆ ಜೇವರ್ಗಿ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸ್ತಾರೆ. ವಿದ್ಯಾರ್ಥಿಗಳಿಂದ ಮಾಹಿತಿ ಕಲೆ ಹಾಕುವಂತ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಈತ ಕೇವಲ ಸಲೀಮ, ಈ ಒಂದು ಕಾಮುಕ ಸದ್ಯಕ್ಕೆ ಇದೇ ಫಸ್ಟ್ ಟೈಮ್ ಮಾಡಿದ್ದಾನೆ ಅಥವಾ ಈ ಹಿಂದೆ ಕೂಡ ಮಾಡಿದ್ದ ಅನ್ನುವಂಥದ್ದೀಗ ಪೊಲೀಸರ ತನಿಖೆ ನಂತರವಷ್ಟೇ ಗೊತ್ತಾಗಬೇಕಾಗಿದೆ. ಆದ್ರೆ ಸದ್ಯಕ್ಕೆ ಮಾತ್ರ ಈ ಒಂದು ಕಾಮುಕ ಸಲೀಂ ಆರೋಪಿಯನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಈತನ ವಿಚಾರಣೆ ನಂತರದಲ್ಲಿ ಈತ ಮುಂಚೆನೋ ವಿದ್ಯಾರ್ಥಿನಿಯರ ಖಾಸಗಿ ಒಂದು ವಿಡಿಯೋಗಳು ಈತನ ಬಳಿ ಇದೆಯಾ, ಮುಂಚೆ ಏನಾದ್ರೂ ಮಾಡಿದ್ನ ಅನ್ನುವಂತ ಸದ್ಯಕ್ಕೆ ಬೆಳಕಿಗೆ ಬರಬೇಕಾಗಿದೆ. ಆದ್ರೆ ಸಾಕಷ್ಟು ಹೀನ ಕೃತ್ಯ ಈತ ಎಸಗಿರೋದಕ್ಕೆ ಸಾರ್ವಜನಿಕ ವಲಯದಲ್ಲೂ ಸಾಕಷ್ಟು ಆಕ್ಷೇಪ ವ್ಯಕ್ತ ಆಗ್ತಾ ಅದರಲ್ಲೂ ಕೂಡ ವಿದ್ಯಾರ್ಥಿನಿಯರಿಗೆ ಸಾಕಷ್ಟು ಆತಂಕ ವ್ಯಕ್ತ ಮಾಡ್ತಾ ಇದ್ದಾರೆ. ವಿದ್ಯಾ, ಥ್ಯಾಂಕ್ ಯು ಬಜರಂಗಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.